ಅಷ್ಟು ಮಾತ್ರ ಅಲ್ಲ, ಮಹಾರಾಜ ಮತ್ತೆ ಮಹಾರಾಣಿ ಅವ್ರು ತೀರ್ಕೊಂಡ್ಮೇಲೆ ಈತ ಆ ಊರು ಬಿಟ್ಟು ಬೆಂಗಳೂರಿಗೆ ಬಂದಿದ್ದಾನೆ. ಅದಾದ್ಮೇಲೆ ಅವನ ಬದಲಾವಣೆಗಳನ್ನ ಈ ಊರಿನ ಜನನೇ ನಿಮಗೆ ಹೇಳ್ತಾರೆ. ಯುವರ್ ಆನರ್, ಇವ್ರು ಎಲ್ಲರೂ ಸೇರ್ಕೊಂಡು ಪ್ಲಾನ್ ಮಾಡಿದ್ದಾರೆ. ಇವ್ರು ಇಷ್ಟು ಜನನ್ ಬಿಟ್ರೆ ಮಹಾರಾಜ ಮಹಾರಾಣಿ ಅವ್ರ ಹತ್ರ ಹೋಗಕ್ ಸಾಧ್ಯನೇ ಇಲ್ಲ. ಅವ್ರು ಎಲ್ರ ಮಧ್ಯೆ ಇದ್ದಂತ ಅಮಾಯಕ ಅಂದ್ರೆ ಅದು ರಾಮಚಂದ್ರ ಅವರು. ಅದಕ್ಕೆ ಅವ್ರನ್ನ ಈಸಿಯಾಗಿ ಯಾಮಾರಿಸ್ಬೋದು ಅಂತ ಪ್ಲಾನ್ ಮಾಡಿ ಇದನ್ನೆಲ್ಲ ಮಾಡಿದ್ದಾರೆ. ಅಲ್ಲೇನ್ ನಡೀತು ಅಂತ ನನ್ನ ಕಕ್ಷಿದಾರರು ಬಾಯಿಂದಾನೆ ಕೇಳಿಸ್ತೀನಿ ಅವರ ಆನರ್. ರಾಮಚಂದ್ರ ಅವರೇ, ಅವತ್ತು ಅಲ್ಲಿ ಏನ್ ನಡೀತು ಅಂತ ಸ್ವಲ್ಪ ವಿವರವಾಗಿ ಹೇಳ್ಬೋದಾ? ಹೇಳ್ತೀನಿ. ಸಂಪ್ರದಾಯದಂತೆ ಪ್ರತಿ ಸಲದ ಹಾಗೆ ದೇವಸ್ಥಾನದಲ್ಲಿರೋ ಮಣಿಹಾರನ ಅರಮನೆಗೆ ತಂದು ಪೂಜೆ ಮಾಡ್ತಾ ಇದ್ವಿ. ಆ ದಿನ ಮಣಿಹಾರದ ಪೂಜೆ ಚೆನ್ನಾಗಿ ನಡೀತಾ ಇತ್ತು. ಅದಾದ್ಮೇಲೆ ಸೂರ್ಯ ಮುಳುಗಿದ ನಂತರ ಮಣಿಹಾರಕ್ಕೆ ಪೂಜೆ ಮಾಡಿ ದೇವಸ್ಥಾನದಲ್ಲಿ ವಾಪಸ್ ಇಡೋದು ಅರಮನೆಯ ವಾಡಿಕೆ. ಪೂಜೆ ನಡೀತಿರುವಾಗಲೇ ನಮ್ಮ ಮಹಾರಾಜ ಮಹಾರಾಣಿಯವರಿಗೆ ಹೋಮದ ಬೆಂಕಿ ಹತ್ಕೊಂಡು ತೀರ್ಕೊಂಡ್ರು. ಓಂ ಆಮೇಲೆ ನಾನು ತುಂಬ ಯೋಚನೆ ಮಾಡಿದಾಗ ನಾನು ತಂದ್ಕೊಟ್ಟ ಚಂದನದಲ್ಲೇ ಏನೋ ತೊಂದರೆ ಆಗಿರ್ಬೋದು ಅಂತ ಅನ್ನಿಸ್ತು. ಅದನ್ನು ವಿಚಾರಿಸೋಣ ಅನ್ನೋ ಅಷ್ಟರಲ್ಲಿ ಊರ್ ಜನ ಇಲ್ಲ, ನಾನೇ ರಾಜರಾಣಿಯವರಿಗೆ ಕೊಲೆ ಮಾಡಿದೆ ಅನ್ನೋ ಪಟ್ಟ ಕಟ್ಟಿ ನನ್ನನ್ನು ಅಟ್ಟಿಸ್ಕೊಂಡು ಬಂದರು. ನನ್ನ ಮನೆನ ಸುಟ್ಟು ಹಾಕಿದ್ರು. ಅನ್ನ ತಿಂದು ಮನೆಗೆ ದ್ರೋಹ ಬಗೆಯುವಂಥ ಕೆಟ್ಟ ವ್ಯಕ್ತಿ ನಾನಲ್ಲ. ಆ ರೀತಿ ನಾನು ಯಾವತ್ತೂ ಯೋಚನೆ ಕೂಡ ಮಾಡಿಲ್ಲ. ನಾನು ತಪ್ಪು ಮಾಡಿಲ್ಲ ಅಂತ ಹೇಳ್ಕೊಳ್ಳೋದಕ್ಕೂ ನನಗೆ ಯಾರೂ ಅವಕಾಶ ಕೊಡಲಿಲ್ಲ. ಹೇಗಾದರೂ ಮಾಡಿ